ತಮಿಳುನಾಡು ಚುನಾವಣೆ ಫಲಿತಾಂಶದಲ್ಲಿ ಯಾರೂ ಊಹಿಸದ ರೀತಿಯಲ್ಲಿ ಟಿವಿಕೆ ಪಕ್ಷ ಜಯ ಸಾಧಿಸಿದೆ. ಆ ಮೂಲಕ ದಕ್ಷಿಣ ಭಾರತದ ರಾಜಕೀಯ ದಿಕ್ಸೂಚಿಯನ್ನೇ ನಟ ವಿಜಯ್ ಬದಲಿಸಿದ್ದಾರೆ. ತಮಿಳುನಾಡು ಬೆನ್ನಲ್ಲೇ ಸಿಲಿಕಾನ್ ಸಿಟಿಯಲ್ಲೂ ದಳಪತಿ ಅಲೆ ಏಳುವ ಮುನ್ಸೂಚನೆ ಸಿಗ್ತಿದೆ. ಶೀಘ್ರದಲ್ಲೇ ನಡೆಯಲಿರೋ ಜಿಪಿಎ ಎಲೆಕ್ಷನ್ ಇದಕ್ಕೆ ವೇದಿಕೆಯಾಗೋ ಸಾಧ್ಯತೆ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಮಿಳುನಾಡು ಮಾದರಿಯಲ್ಲೇ ಸಿಲಿಕಾನ್ ಸಿಟಿಯಲ್ಲೂ ಟಿವಿಕೆ ಕಮಾಲ್. ಜಿಬಿಎ ಚುನಾವಣೆ ಮೂಲಕ ದಳಪತಿ ರಾಜ್ಯದಲ್ಲಿ ಅಲೆ ಎಬ್ಬಿಸೋಕೆ ಸಿದ್ಧತೆ. மீண்டும் சந்திக்கும் வரை ತಮಿಳುನಾಡಿನಲ್ಲಿ ಇತಿಹಾಸ ಬರೆದ ದಳಪತಿ ವಿಜಯ್ ಸಾರಥ್ಯದ ಟಿವಿಕೆ ಪಾರ್ಟಿ ಈಗ ಗಡಿ ದಾಟಿ ಕರ್ನಾಟಕಕ್ಕೆ ಕಾಲಿಡಲು ಸಜ್ಜಾಗಿದೆ. ಮುಂಬರುವ ಜಿಬಿಎ ಚುನಾವಣೆ ಮೂಲಕ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲು ತೆರೆಮರೆಯಲ್ಲಿ ಭರ್ಜರಿ ಪ್ಲಾನ್ ನಡೀತಿದೆ. ಬೆಂಗಳೂರಿನಲ್ಲಿರುವ ವಿಜಯ್ ಅವರ ಅಪಾರ ಅಭಿಮಾನಿ ಬಳಗ ಈಗ ರಾಜಕೀಯ ಅಖಾಡಕ್ಕೆ ಇಳಿಯೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ತಮಿಳು ಮತದಾರರು ಮತ್ತು ವಿಜಯ್ ಅಭಿಮಾನಿಗಳು ಹೆಚ್ಚಿದ್ದಾರೋ ಅಂತಹ ವಾರ್ಡ್ಗಳ ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆಯಂತೆ. ಜಿಬಿಎ ವ್ಯಾಪ್ತಿಯ ಒಟ್ಟು 369 ವಾರ್ಡ್ಗಳ ಪೈಕಿ ಸುಮಾರು 50% ವಾರ್ಡ್ಗಳಲ್ಲಿ ಟಿವಿಕೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಈ ಪಟ್ಟಿಯನ್ನ ಹಿಡಿದು ಅಭಿಮಾನಿಗಳು ಶೀಘ್ರದಲ್ಲೇ ಚೆನ್ನೈಗೆ ಹಾರಿ ವಿಜಯ್ ಅವರನ್ನ ಭೇಟಿಯಾಗಲಿದ್ದಾರಂತೆ. ವಿಶೇಷವಾಗಿ ಗಾಂಧಿನಗರ, ಶಿವಾಜಿನಗರ, ಚಾಮರಾಜಪೇಟೆ, ಬಿಟಿಎಂ ಲೇಔಟ್, ಸಿವಿ ರಾಮನ್ ನಗರ, ಪುಲಿಕೇಶಿ ಮತ್ತು ಆನೇಕಲ್ ಭಾಗಗಳಲ್ಲಿ ತಮಿಳು ಭಾಷಿಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ ದಳಪತಿ ವಿಜಯ್ಗೆ ಹುಚ್ಚು ಅಭಿಮಾನಿಗಳಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವುದಕ್ಕೆ ಹೊರಟಿರುವ ಟಿವಿಕೆ ಮೊದಲು ಸ್ಥಳೀಯ ಸಂಸ್ಥೆ ಚುನಾವಣೆ, ಆನಂತರ ವಿಧಾನಸಭೆ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಲಿದೆ ಎನ್ನಲಾಗ್ತಿದೆ. ಒಂದು ವೇಳೆ ಟಿವಿಕೆ ಕರ್ನಾಟಕದಲ್ಲಿ ಅಬ್ಬರಿಸಿದ್ರೆ ಇಲ್ಲಿನ ಸಾಂಪ್ರದಾಯಿಕ ಪಕ್ಷಗಳ ಮತ ಬ್ಯಾಂಕ್ಗೆ ದೊಡ್ಡ ಪೆಟ್ಟು ಬೀಳೋದು ಗ್ಯಾರಂಟಿ. ಯುವ ಮತದಾರರು ಮತ್ತು ವಿಜಯ್ ಫ್ಯಾನ್ಸ್ ಒಂದಾದ್ರೆ ರಾಷ್ಟ್ರೀಯ ಪಕ್ಷಗಳ ಲೆಕ್ಕಾಚಾರವೇ ಉಲ್ಟಾ ಆಗಲಿದೆ. ತಮಿಳುನಾಡಿನಲ್ಲಿ ಕಮಾಲ್ ಮಾಡಿದ ವಿಜಯ್ ಕನ್ನಡಿಗರ ಮನಗೆದ್ದು ರಾಜ್ಯ ರಾಜಕಾರಣದಲ್ಲೂ ಇತಿಹಾಸ ಬರೀತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಒಟ್ನಲ್ಲಿ ಬೆಂಗಳೂರಿನ ಪಾಲಿಕೆ ಚುನಾವಣಾ ಕಣ ಈಗಿನಿಂದಲೇ ರಂಗೇರ್ತಾ ಇದ್ದು ಟಿವಿಕೆ ಎಂಟ್ರಿ ರಾಜ್ಯ ರಾಜಕಾರಣದಲ್ಲಿ ಯಾವ ಹೊಸ ತಿರುವು ನೀಡಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್.